ರೀ ಸುರೇಶ್. ಶೈಲಾ, ಗಂಡನ ಹೆಸರಿಟ್ಟು ಮಾತಾಡ್ಸ್ಬಾರ್ದು. ಆಯ್ತಪ್ಪ, ಏನಪ್ಪ ಗಂಡ? ಗಂಡನ ಗಂಡ ಅಂತ ಯಾರಾದ್ರು ಕರೀತಾರೆ? ಗಂಡನ ಗಂಡ ಅಂದಲ್ಲಿ ದಂಡ ಅನ್ನೋಕ್ಕಾಗುತ್ತಾ? ಸರಿ ಬಿಡಮ್ಮ, ಅದೇನು ಮಾತಾಡ್ಬೇಕು ಅಂತಿದ್ಯಾ ಹೋದ್ರು. ರೀ ಸುರೇಶ್, ನಮ್ಮಿಬ್ರಿಗೂ ಮದುವೆ ಆಗಿ 1 ವರ್ಷ ಆಗಿದೆ. ಮುಂದೆ 5 ವರ್ಷ ಹೇಗಿರುತ್ತೆ ಹಾಗೆ ನಮ್ಮ ಫ್ಯೂಚರ್ ಪ್ಲಾನಿಂಗ್ ಕನ್ಸು ಕಾಣ್ತಾ ಇದ್ದೀನಿ. ಹೋ ವಂಡರ್ಫುಲ್. 5 ವರ್ಷ ಆದ್ಮೇಲೆ ನಿಂಗಿರುತ್ತೆ, ನಮ್ಮಿಬ್ರಿಗೆ 2 ಮಕ್ಕಳಾಗಿರುತ್ತೆ. ಹೌದಾ? ಒಂದು ಗಂಡು ಒಂದು ಹೆಣ್ಣು ಅಲ್ವಾ? ನಿನ್ನ ಚಾಯ್ಸು, ನೀನು ಹೆಂಗಂದ್ರೆ ಹಂಗೆ. ಸುರೇಶ್, 10 ವರ್ಷ ಆದ್ಮೇಲೆ ಹೇಗಿರುತ್ತೆ? ಏನಾಗಿರುತ್ತೆ, ನಮ್ಮಿಬ್ಬರು ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಒಬ್ರು 5ನೇ ಕ್ಲಾಸು, ಒಬ್ರು 7ನೇ ಕ್ಲಾಸ್. 20 ವರ್ಷ ಆದ್ಮೇಲೆ? ಅವರಿಬ್ರು ಡಿಗ್ರಿ ಮುಗಿಸಿ ಕೆಲಸಕ್ಕೆ ಹೋಗ್ತಿರ್ತಾರೆ. 25 ವರ್ಷ ಆದ್ಮೇಲೆ? ಅಶೋ, ಅವರಿಬ್ರಿಗೂ ಮದುವೆ ಮಾಡಿರ್ತೀವಿ ಕಣೆ. ರೀ ಸುರೇಶ್, ನಮ್ಮ ಕನಸು ಎಲ್ಲಿಂದ ಎಲ್ಲಿಗೋಯ್ತು ಅಲ್ವಾ? 30 ವರ್ಷ ಆದ್ಮೇಲೆ? 30 ವರ್ಷ ಆದ್ಮೇಲೆ ಅವರಿಬ್ರು ಮದುವೆ ಆಗಿ ಸೆಟ್ಲ್ ಆಗಿರ್ತಾರೆ. ನಾವಿಬ್ರು ಅಜ್ಜ ಆಗೋದಕ್ಕೆ ಕಾಯ್ತಾ ಇರ್ತೀವಿ. ಹಾಗಾದ್ರೆ ನನಗೆ 60 ವರ್ಷ, ನಿಮಗೆ 60 ವರ್ಷ ಅಂತ ಇಟ್ಕೊಳ್ಳಿ. ಇಟ್ಕೊಳ್ಳೋದೇನು ಬಂತು, ಆಲ್ರೆಡಿ ಆಗಿರುತ್ತೆ. ರೀ ಸುರೇಶ್, 60 ವರ್ಷ ಆದ್ಮೇಲೆ ನನ್ಗೆ ಇದೇ ರೀತಿ ಪ್ರೀತಿ ಮಾಡ್ತೀರಾ? ನಾನು ಹೇಗೆ ನೋಡ್ಕೋತೀರಾ ನೀವು? ಶೈಲು, ಇದಕ್ಕಿಂತ ಪ್ರೀತಿ ಜಾಸ್ತಿ ಇರುತ್ತೆ ಕಣೆ. ನೀನು ನನಗಿಬ್ರು ಮಕ್ಕಳು ಕೊಟ್ಟೆ, ಅವರಿಬ್ರಿಗೆ ಎಜುಕೇಶನ್ ಕೊಟ್ಟೆ, ಅದಕ್ಕೆಲ್ಲ ನೀನೇ ಕಾರಣ ಅಲ್ವ ಚಿನ್ನ. 10 ಗ್ರಾಮ್ 1 ಲಕ್ಷ. 60 ವರ್ಷ ಆದ್ಮೇಲೆ ನೀವು ನಾನು ಎಲ್ಲಿ ಕರ್ಕೊಂಡು ಹೋಗ್ತೀರಾ? ನೀವು ನಾನು ಹೇಗೆ ನೋಡ್ಕೋತೀರಾ? ಕೆಮ್ಮನ್ಗುಂಡಿ ಕರ್ಕೊಂಡು ಹೋಗ್ಲಾ? ಕೆಮ್ಮಣ್ಗುಂಡಿನ? ಅಲ್ಲಿ ಬೇಡ ರೀ. ಹೋಗಿ ನಂದಿ ಬೆಟ್ಟ. 60 ವರ್ಷ ಆದ್ಮೇಲೂ ಇಲ್ಲೇ ಟ್ರಿಪ್ ಹೊಡೆಯೋಣ, ಬೇರೆ ಕಡೆ ಎಲ್ಲರೂ ಪ್ಲಾನ್ ಮಾಡಿ. ನೀನು ಎಲ್ಲೋ ಬೇಕು ಹೇಳಮ್ಮ. ನಾವು ನಾರ್ತ್ ಇಂಡಿಯಾ ಟೂರ್ ಹೋದ್ರೆ ಹೇಗಿರುತ್ತೆ? ಕರ್ಕೊಂಡು ಹೋಗ್ತೀನಿ ಬಿಡು, ಶಿಮ್ಲಾ, ಡಾರ್ಜಿಲಿಂಗು. ರೀ, ನಾವು ಕೇದಾರ್ನಾಥ್ ಹೋದ್ರೆ ಹೇಗಿರುತ್ತೆ? ಆಮೇಲೆ? ರೀ, ನನ್ನ ಹೆಸರು ಶೈಲಾ ಅಲ್ವಾ? ಶೈಲಾ ಅಂದ್ರೆ ಪರ್ವತ, ಗಂಗೋತ್ರಿ, ಯಮುನೋತ್ರಿ. ನಾವು ಮಾನಸ ಸರೋವರ ಹೋದ್ರೆ ಹೇಗಿರುತ್ತೆ? ಮಾನಸ ಸರೋವರ ಸಿನಿಮಾ ತಾನೆ, ಅಷ್ಟೇ ತಾನೆ, ಯೂಟ್ಯೂಬಲ್ಲಿ ಬಂದಿದೆ, ತೋರಿಸ್ಬಿಡ್ತೀನಿ. ನಿಮ್ಮ ಮಾನಸ ಸರೋವರ ಅಂದ್ರೆ ಅದಲ್ಲ ರೀ, ಹಿಮಾಲಯ ರೇಂಜಲ್ಲಿ ಬರುತ್ತಲ್ಲ ಅದು, ಅಲ್ಲಿ ಹೋಗೋಣ. ನಿನಗೆ ಬುದ್ಧಿ ಇದೆಯಾ ಶೈಲ ನಿಂಗೆ? ಅಷ್ಟೊತ್ತಿಗಾಗ ನಮ್ಗೆ 60ರಿಂದ 65 ವರ್ಷ ಆಗಿರುತ್ತೆ. ಮೊಣಕಾಲೆಲ್ಲ ನೋವು ಬಂದಿರುತ್ತೆ. ಮೆಟ್ಲತ್ತಕ್ಕಾಗತ್ತಾ? ಕುದುರೆ ಮೇಲೆ ಹತ್ತು ಕೂತ್ಕೊಳ್ಳೋಕ್ಕಾಗತ್ತಾ? ಅದ್ಮೇಲಿಂದ ಬಿದ್ದರೆ ಅದೇನದು ಓದ್ಬಿಟ್ರೆ? ಹಾಗಾದ್ರೆ ನೀವು ನನಗೆ ಮಾನಸ ಸರೋವರ ತೋರಿಸೋದೇ ಇಲ್ವಾ? ಓಹೋ ಲೇ, ಇನ್ನೂ ಮಕ್ಕಳಿಗೆ ಮದುವೆ ಆಗಬೇಕು, ಅವ್ರಿಗೂ ಮಕ್ಕಳಾಗಬೇಕು, ನಾವಿಬ್ರು ಅಜ್ಜ ಅಜ್ಜಿ ಆಗಬೇಕು, ಆಮೇಲೆ ತಾನೇ ಟೂರು. ರೀ, ಇದು ಕನಸು ಕಣ್ರಿ, ಹೌದು ಅಂತ ಹೇಳೋಕೇನು? ಲೇ, ಹೇಳಿದ್ಮೇಲೆ ಅದನ್ನ ನಡೆಸ್ಕೊಡ್ಬೇಕಾಗತ್ತೆ. ಮಾನಸ ಸರೋವರ ಬೇಕಾದ್ರೆ ಆಗಲ್ಲ, ಅದು ಬಿಟ್ಟರೆ ಬೇಕಾದ್ರೆ ನಿನಗೆ ಕೇದಾರ್ನಾಥನೋ ಋಷಿಕೇಶನೋ ಕರ್ಕೊಂಡು ಹೋಗ್ತೀನಿ, ಬೇಕಿದ್ರೆ ಕಾಶ್ಮೀರಕ್ಕೂ ಕರ್ಕೊಂಡು ಹೋಗ್ತೀನಿ. ಆದರೆ ಬೆಟ್ಟ ಹತ್ತಕ್ಕೆ ಮಾತ್ರ ನಾನು ಹೋಗಲ್ಲ. ಯಾಕೆ ಹೋಗಲ್ಲ? ಯಾಕೆ ಹೋಗಲ್ಲ ಅಂದರೆ, ಆ ವಯಸ್ಸಲ್ಲಿ ನಿನಗಾಗಲಿ ನನಗಾಗಲಿ ನಮ್ಮ ಮೊಣಕಾಲುಗಳು ಕೋಆಪ್ರೇಟ್ ಮಾಡಲ್ಲ. ಯಾಕಂಗಾಗುತ್ತೆ? ಯಾಕಾಗುತ್ತೆ ಅಂದರೆ, ಅದಕ್ಕೂ ಮುಂಚೆ ನಾವು ಮೊಣಕಾಲಿಗೆ ತುಂಬ ಕೆಲಸ ಕೊಟ್ಟಿರ್ತೀವಿ, ಅದಕ್ಕೋಸ್ಕರ. ಹೋಗಿಪ್ಪ, ನಂಗೆ ಬಹಳ ಬೇಜಾರಾಗ್ತಾ ಇದೆ. ಯಾಕೆ ಬೇಜಾರು? ರೀ, 60 ವರ್ಷ ಆದ್ಮೇಲೆ ನೀವು ನನ್ನ ಎಲ್ಲೂ ಕರ್ಕೊಂಡು ಹೋಗಲ್ವಾ? ನನ್ನ ಗಾಡುವಾಗ ಪ್ರೀತಿ ಮಾಡೋದೇ ಇಲ್ವಾ ನೀವು? ಚಿನ್ನ, ನಿನ್ನ ನಡ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿದೆ. ಹೆಲಿಕಾಪ್ಟ್ರಲ್ಲಿ ಹೋಗ್ಬೋದಲ್ಲ, ಫ್ಲೈಟಲ್ಲಿ ಹೋಗ್ಬೋದಲ್ಲ. ಮಾನಸ ಸರೋವರ ಏನೋ ಕುಬೇರನ ಅಲಕಾಪುರಿನೇ ತೋರಿಸ್ಬಿಡ್ತೀನಿ. ಅಲಕಾಪುರಿಗೂ ಮುಂಚೆ ಏನು ಸಿಗುತ್ತೆ? ಕಡಲೆಪುರಿ. ಹಾ?